ಬಿಸ್ಕೆಟ್ ತಿಂದು ಯಾವುದೋ ಇತ್ತು ಅಲ್ಲಿ ಉಳಿದು ಅಲ್ಲೇ ಎಸ್ತಾನೆ ನಾವು ಆನೆ ಕಡೆ ನೋಡಿ ಎಷ್ಟು ಸಲ ಮಾಡ್ತಾರೆ ಅಲ್ವಾ. ಅದು ಒಂದೇ ಇಲ್ಲ ಪ್ರಯಾಣ ಮಾಡುವಾಗ ಅದು ನಾಗರಿಕ ಪ್ರಜ್ಞೆ ನಾವು ಕಲಿಯುವಾಗಲೇ ಬರಬೇಕು, ಅದನ್ನು ಬೆಳೆಸ್ಕೋಬೇಕು ನಾವು ಅಲ್ವಾ. ನೀವು ಶಾಲೆಯಲ್ಲೆಲ್ಲ ಮಾಡ್ತೀರಲ್ವಾ, ಈ ಮಣ್ಣಲ್ಲಿ ಗಿಡ ನೆಡುವಾಗ ಸಿಕ್ಕಿದ್ರೆ ಕರಗುತ್ತಾ? ಈ ಬೆಂಗಳೂರಲ್ಲಿ ಯಾಕೆ ನೀರು ಕಟ್ಟಿಕೊಡ್ತದೆ ಹೇಳಿ ಚರಂಡಿ ಎಲ್ಲ ಅಲ್ಲಲ್ಲಿ ಹಾಕಿದ್ದೀವಿ ನಾವು ಚರಂಡಿ ಒಟ್ಟು. ನಾವು ಚರ್ಚೆ ಮಾಡಿದ್ರೆ ಸಣ್ಣದು ನೀವೇ ಒಂದು ವಾರದಲ್ಲಿ ಒಂದು ಯೋಜನೆ ತಗೊಳ್ಳೋದು, ನೀವೇ ಒಂದು 2-3 ಜನ ಸೇರ್ಕೊಂಡು ಪ್ರಾಜೆಕ್ಟ್ ಮಾಡಿ ಇನ್ನೊಂದು ಕ್ಲಾಸಲ್ಲಿ ಬಂದಿಸಿ ಬಿಡುವೆ ಹೇಳಲ್ಲಿ ಇರ್ತದಲ್ಲ ಹಂಗೆ ಮಾಡಿ ಅಂತ ನಾನು ಹೇಳ್ತೀನಿ. ಆದ್ದರಿಂದ ನೀರು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು, ಅಮೂಲ್ಯವಾದಂಥ ವಸ್ತು. ನೀರಿಲ್ಲದೆ ಯಾವುದೇ ಜೀವಿ ಬದುಕಲಿಕ್ಕಾಗಲ್ಲ. ಮುಂದಿನ ಪೀಳಿಗೆಗೆ ನೀರು ಕೊಡೋದು ಇರೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. 1% ಅಷ್ಟೇ ನಮಗೆ ಏನು ಶುದ್ಧ ಕುಡಿಯೋ ನೀರು ಅಲ್ಲ. ನಮಗೆ ಸಮುದ್ರದಲ್ಲಿ ಬೇಕಷ್ಟೇ ಇರ್ಬೋದು ನೀರು, ಅದನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಆಗಿದೆ. ಅದರಿಂದ ನಾವೆಲ್ಲರೂ ಕೂಡ ಸುಸ್ಥಿರ ಪರಿಸರ ಅಭಿವೃದ್ಧಿಗೆ ನಾವು ನೀರನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅತ್ಯಮೂಲ್ಯವಾದಂಥ ಒಂದು ನೈಸರ್ಗಿಕ ಸಂಪನ್ಮೂಲ ನಾನು ಹೇಳಲಿಕ್ಕೆ ಮಾಡ್ತೇನೆ. ಕೆಲವು ವಿಚಾರಗಳು ಆಗಲೇ ಹೇಳಿದ್ದೀನಿ ನಾನು. ಅದರಿಂದ ನೀರನ್ನು ನಾವೇನು ಮಾಡಬೇಕು, ಇತಿಮಿತಿಯನ್ನು ಬಳಸಬೇಕು ಅಲ್ವೇನಪ್ಪ, ಹೌದಾನೆ. ಹಾಗೆ ನಾವು ಫುಡ್ಡು ಆಹಾರ ಸಿಟಿಯಲ್ಲೆಲ್ಲ ಅವರು ಊಟ ಅಲ್ಲಿ ವೇಸ್ಟ್ ಚಿಂತೆ ಹಾಕೊಂಡು ತಿಂತಾ ಇರ್ತಾರೆ, ಅದನ್ನು ನಾವು ಗಮನಿಸಬೇಕು. ಆದ್ದರಿಂದ ನೀವು ಇಂತಿಂಥ ಯೋಜನೆಗಳನ್ನು ಶಾಲೆಯಲ್ಲಿ ಹೇಳ್ತಾರೆ, ಹೆಡ್ ಮಾಸ್ಟರ್ ಹೇಳ್ತಾರೆ, ಮೇಡಮ್ ಹೇಳ್ತಾರೆ. ನಿಮಗೆ ಪಾಠದ ಕಲಿಕೆ ಒಟ್ಟಿಗೆ ಪೂರಕ ಚಟುವಟಿಕೆಗಳಿವೆಲ್ಲವೂ ಕೂಡ. ಇದರಿಂದ ಏನಾಗ್ತದೆ ನಿಮಗೆ, ಅದರಿಂದ ಎಲ್ಲರೂ ಕೂಡ ಬರೀ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬರ ನಾಗರಿಕರು ಕೂಡ ನೀರಿನ ಮಹತ್ವವನ್ನು ತಿಳ್ಕೊಂಡು ನೀರಿನ ಸಂರಕ್ಷಣೆ ಮಾಡಬೇಕು. ಇಲ್ಲಾಂದರೆ ಕಷ್ಟ ಆಗ್ತದೆ. ಈಗ ನೋಡಿ, ಮಳೆ ಕೊಡಗಿನಲ್ಲಿ ಮಳೆ ಬಿದ್ದರೆ ನಮ್ಮ ಮೈಸೂರು KRS ತುಂಬ್ತದೆ, ಹೌದಲ್ಲ. ಮೈಸೂರು KRS ತುಂಬಿದ್ರೆ ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಸುತ್ತಮುತ್ತಲವನ್ನು ಕಾಮಗಾರಿ ಎಲ್ಲ ಬೆಂಗಳೂರವ್ರಿಗೆ ನೀರು ಸಿಗುತ್ತೆ. ಇಲ್ಲಾಂದರೆ ನೀರಿಲ್ಲ ತಾನೇ. ತಮಿಳ್ನಾಡು ಅದೇ ಅವರು ನೋಡಿ, ಈಗ ನೀರಿಲ್ಲ, ಅವ್ರು ನಮ್ಮ ಪಾಲು ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಅದಕ್ಕೊಂದು ನಮಗೆ ನೀರಿಲ್ಲ, ಅರ್ಥ ಆಯ್ತಲ್ಲ. ಅದರಿಂದ ನೋಡಬೇಕು ನಾವು. ನೀವು ಅದಕ್ಕೆ ಇದೆಲ್ಲವನ್ನು ಕೂಡ ನಾನು ಹೇಳ್ತಾನೆ ಆಗಲೇ, ವಿದ್ಯುತ್ ಬಿಲ್ ಎಷ್ಟು ಬರ್ತದೆ ಹಾಗೆ ನೀವು ಕೂಡ ಶಾಲೆಯಲ್ಲಿ ನೀರಿನ ಲೆಕ್ಕಾಚಾರ ಮಾಡಬೇಕು. ಶೌಚಾಲಯಕ್ಕೆ ಎಷ್ಟು ಬಳಸ್ತೀವಿ, ಕುಡಿಯೋ ನೀರಿಗೆ ಎಷ್ಟು ಬಳಸ್ತೀವಿ, ಅಡುಗೆ ಮನೆ ಎಷ್ಟು ಬಳಸ್ತೀವಿ, ಕೈ ತೋಟಕ್ಕೆ ಎಷ್ಟು ಬಳಸ್ತೀವಿ ಅಲ್ವಾ. ಮನೆಯಲ್ಲಿ ನಮ್ಮನೆ ನೀರಿದೆ ಅಂತ ಹೇಳಿ ನಾನು ಕಾರು ಎಲ್ಲನೂ ಪೈಪಲ್ಲೇ ಬಿಟ್ಬಿಡೋದು. ನಾನು ಹಂಚುತ್ತಾ ಇರ್ತೀನಿ, ಅಲ್ಲಿ ಬಿಡ್ತಾನೆ ಇರ್ತದೆ ನೀರು, ಹೌದಾ. ಯಾವಾಗ ಅದು ಗೊತ್ತಾಗೋದು, ನೀರಿಲ್ಲದೆ ಊರಿಗೆ ಹೋದಾಗ ಒಂದು ಬಕೆಟಲ್ಲಿ ನೀರು ತೊಗೊಂಡು ಹೋದಾಗ ಒಂದು 20 ಲೀಟ್ರ್ ನೀರಲ್ಲಿ ನಾನು ಸ್ನಾನ ಮಾಡಬೇಕು, ಶೌಚಾಲಯನ ಬಳಕೆ ಮಾಡಬೇಕಂದಾಗ ನೀರಿನ ಮಿತ ಬಳಕೆ ಮಾಡ್ತೀವಿ ನಾವು. ಯಾಕೆ ನೀರು ಸಿಗಲ್ವಲ್ಲ. ಇಲ್ಲಿ ಒಂದು ಬಾಟ್ಲು ನೀರು ಹೆಚ್ಚಾಯ್ತು ನನಗೆ, ಕಾಡಿಗೆ ಹೋದ 5 ಜನ ಹುಡುಗರಿದ್ದಾರೆ, ನೀರಿಲ್ಲ, ಬಾಯಾರ್ತದೆ. ಅವನತ್ರ ಒಂದು ಬಾಟ್ಲು ಇಟ್ಕೊಂಡು ಒಂದು ಬ್ಯಾಗ್ ಒಳಗೆ 5 ಜನ ಒಂದು ಲೋಟ ಕುಡಿತಾರೆ. ನೀರು ಅಡಿಕೆ ಇದ್ದರೆ ಬಾಯಾರಿಕೆ, ಗೊತ್ತಾಯ್ತಲ್ಲ. ನೀರಿನ ಪರಿಸ್ಥಿತಿ ಹೆಂಗೆ ಬಂದಿದೆ. ನೀರಿಗಾಗಲಿ ಯುದ್ಧ ನಡೀತಿದೆ ಗೊತ್ತಿತ್ತು. ಇವತ್ತು ಮನೆಗೆ ನಳ ಅಂತೀವಿ. ನಳ ಅಂದರೆ ನಲ್ಲಿ ಇದೆ, ಕೊಳೆ ಬಾವಿ ಇದೆ. ಮುಂಚೆ ಇರಲಿಲ್ಲ, ಬೋರೆಲ್ಲೂ ಇರಲಿಲ್ಲ. ಮುಂಚೆ ಬಾವಿಗೆ ಹೋಗ್ಬೇಕಿತ್ತು, ನದಿಗೆ ಹೋಗ್ಬೇಕಿತ್ತು ಕೊಡಪಾನ ಹಿಡ್ಕೊಂಡು. ಅದಕ್ಕೆ ಮಹಿಳೆ, ನಿಮ್ಮ ತಾಯಂದಿರು ಅಥವಾ ಅಜ್ಜಿಯಂದಿರು ಎಲ್ಲ ಅಷ್ಟು ಇಡೀ ಮನೆಗೆ ಪಾತ್ರೆ ತೊಳೆಯಷ್ಟು ಅಡಿ ಮಕ್ಕಳೇ. ನಾವು ಹೋದಾಗ ನಮ್ಮ ಹಳ್ಳಿ ಸೋಮೇಶ್ವರ ಶಿರಾ ಆ ಕಡೆ ಎಲ್ಲ ನಾವೆಲ್ಲರೂ ಕೂಡ ನಾವು ಮನೆಯ ಕೃಷಿ ಕೆಲಸದೊಟ್ಟಿಗೆ ಹೊಲ ಗದ್ದೆ ತೋಟ ಇದ್ದರೆ ಅದು ಮಾಡ್ಕೊಂಡು ಓದಕ್ಕೆ ಹೋಗ್ತೀವಿ. ಈಗ ಏನೂ ಇಲ್ಲ ಮಕ್ಕಳ, ನಿಮಗೆ ಓದು ಅದು ಈಗಲೇ ಅಭ್ಯಾಸ ಮಾಡ್ಕೊಳ್ಬೇಕು. ಯಾರು ಬಂದರೂ ಕಾಫಿ ಮಾಡೋದು ಗೊತ್ತಿರಬೇಕು, ಕಸ ಗುಡಿಸೋದು ಗೊತ್ತಿರಬೇಕು, ಹೌದಾನೆ. ಬಟ್ಟೆ ತೊಗೊಂಡು ನಿಮಗೆಲ್ಲ ನೀವೇ ಮಾಡ್ಕೋಬೇಕು. ಅದ್ರಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಡ್ಕೊಳ್ಳಲ್ವಾ, ಮುಂದೆ ಹೊರಗಡೆ ಹೋಗ್ತೀರಾ. ಅದಕ್ಕೆ ಇಂಥೆಲ್ಲ ತಿಳ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ನಮ್ಮ ಪರಿಸರ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ನೀವೆಲ್ಲರೂ ಇಂಥ ಒಂದು ಆವಿಷ್ಕಾರದಲ್ಲಿ ಪಾಲ್ಗೊಳ್ಬೇಕು. ನೀರಿನ ವಿವೇಚನೆಯನ್ನು ಬಳಸಬೇಕು. ಸಂರಕ್ಷಣೆ ಮಾಡೋದ್ರಿಂದ ಮುಂದೆ ಭಾಳ ಕಷ್ಟ ಆಗ್ತದೆ. ನಮಗೆಲ್ಲ ಫಂಡ್ ಅಂತ ಹೇಳ್ತೀವಿ ನೋಡಿ, ದುಡ್ಡು ಇಡ್ತೀವಲ್ಲ, ನೀರು ಇಡಲಿಕ್ಕೆ ಆಗುತ್ತೆ. ಹಿಡಿದು ನಾವು BBMP ಅವರಂದರೆ ಬೆಂಗಳೂರಲ್ಲಿ ಮನೆ ಕಟ್ಟುವಾಗ ಸೋಲಾರ್ ಹಾಕೊಳ್ಳೇಬೇಕು, 2 ಮನೆ ಮುಂದ್ಗಡೆ ಗಿಡ ನೆಡಲೇಬೇಕು, ಮರ ಬೆಳೆಸಬೇಕು, ಅರ್ಥ ಆಯ್ತಲ್ಲ. ಅಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೀರು ಉಳಿಸ್ಲಿಕ್ಕೆ. ಸೋಲಾರು ಇಂಥದ್ದೆಲ್ಲ ಮಾಡಿದ್ರೆ ಮಾತ್ರ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೊಡೋದು. ನೀನು 2 ಗಿಡ ಮರಗಳು ಬೆಳೆಸಿದ್ರೆ ಮುಂದೆ ಮಳೆ ನೀರು ಸಂಗ್ರಹಿಸಿ ನಿನ್ನ ಮನೆಗೆ ಬೇಕಾದ್ರೆ ಬರ್ತದೆ. ಈಗ ಇನ್ನೊಂದು ಯೋಚನೆ ಮಾಡಿದ್ರೆ ಮಳೆ ಕೊಯ್ಲನ್ನು ಸಂರಕ್ಷಣೆ. ಮಳೆ ಬೀಳ್ತದಲ್ಲ ಮಾಮೂಲಿ ಸ್ವಾಭಾವಿಕವಾಗಿ, ಆ ಮಳೆ ನೀರು ಹೆಚ್ಚಾಗಿ ಹೋಗ್ತದೆ. ನಮ್ಮ ಒಂದು ಮನೆಗೆ ಬೀಳೋದು 25-30 ಮನೆಗೆ ಆಗ್ತದೆ ವರ್ಷ ಇಡೀ, ಅಷ್ಟು ನೀರು ಇಟ್ಕೋಬೋದು. ಅದಕ್ಕೇನು ಮಾಡ್ತಾ ಇದ್ದಾರೆ, ಯಾಕಂದರೆ ಸಿಟಿಗಳಲ್ಲಿ ನಮ್ಮ ನಲ್ಲಿ ಬರ್ತಲ್ಲ, ಕಾವೇರಿ ವಾಟರ್ ಬೋರೆಲ್ ಬರ್ತದಲ್ಲ, ಸಂಪಿದೆಯಲ್ಲ, ಅದಕ್ಕೆ ಮಳೆ ನೀರು ಕೊಯ್ಲಿಗೆ ಒಂದು ದೊಡ್ಡ ಸಂಪ್ ಮಾಡ್ಕೊಂಡು ಮನೆ ಒಳಗೆ ಇಟ್ಕೊಂಡಿರ್ತಾರೆ. ಅನಿವಾರ್ಯ, ಇಲ್ಲ ಬೆಂಗಳೂರು ಬದುಕಲಿಕ್ಕಾಗಲ್ಲ. ಆದ್ದರಿಂದ ಕೊಡಬೇಕು. ನೀರಿನ ಬಗ್ಗೆ ನೀವು ಹೇಳಬೇಕು, ನಿಮ್ಮ ಸ್ನೇಹಿತರಿಗೆ ಹೇಳಬೇಕು, ಮನೆಯವ್ರಿಗೆ ಹೇಳಬೇಕು. ಪ್ರತಿ ಹನಿ ನೀರನ್ನು ಉಳಿಸ್ಬೇಕು. ಹನಿ ನೀರು ಅಂದರೆ ಹಳ್ಳ ಗೊತ್ತಲ್ಲ, ಏನಪ್ಪ ಚೆನ್ನಾಗಿ ನೋಡ್ಕೊಳ್ಳ ಅಂತ
ಹೀಗೆ ಒಂದು ಹನಿ ನೀರು, ಒಂದು ಬಕೆಟು ಒಂದು ನದಿ ಸೇರಿ ಸಮುದ್ರ ಆಗ್ತದೆ. ಅದರಿಂದ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಶಾಲೆಯಲ್ಲಿ ಏನು ಪರಿಸರ ಜಾಗೃತಿ ಅಂಗವಾಗಿ ಇಕೋ ಕ್ಲಬ್ ವತಿಯಿಂದ ವನ ಮಹೋತ್ಸವ ರೀತಿಯ ಒಂದು ಗಿಡ ನೆಟ್ಟಾಗಿದೆ. ಹಾಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ನೀವು ಮಾದಕ ವಸ್ತುಗಳ ಬಳಕೆಯಿಂದ ದೂರ ಇರಬೇಕು, ಆ ಡ್ರಗ್ಸ್ ಬಳಸಬಾರದು, ಯುವ ಜನತೆ ಹಾಳಾಗ್ತಾ ಅನ್ನೋದು ಒಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಆಗಿದೆ. ಹೀಗೆ ಜೊತೆಗೆ ಮಕ್ಕಳಿಗೆ ನೋಡಿ, ಸರ್ಕಾರಿ ಶಾಲೆ ಹೋದ ಮಕ್ಕಳು ಒಳ್ಳೆ ಮಕ್ಕಳು ಚೆನ್ನಾಗಿ ಕಲಿಬೇಕು ಅನ್ನೋದಕ್ಕೋಸ್ಕರ ಊರಿನ ದಾನಿಗಳು ಮನೋಹರವರು ಕೂಡ ನಿಮಗೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೃತಜ್ಞರಾಗಬೇಕು ನೀವು ಅಂತ ನಾನು ಕೆಲವು ವಿಚಾರಗಳನ್ನು ಹೇಳಿ ಇಲ್ಲಿಗೆ ನನ್ನ ವಿಚಾರಗಳನ್ನು ಮುಗಿಸ್ತೇನೆ. ನೀರಿನ ಅಭಾವವನ್ನು ತಡೆಗಟ್ಟಿರ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ. ಬರೀ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಮಾತ್ರ ಅಲ್ಲ, ನೀರಿನ ಸಮಸ್ಯೆ ಎಲ್ಲ ದೇಶಗಳಲ್ಲೂ ಕೂಡ ಇರ್ತಕ್ಕಂಥ ನೋಡ್ತಾ ಇದ್ವಿ. ಮುಂದಿನ ಪೀಳಿಗೆ, ಮುಂದಿನ ಜನಾಂಗಕ್ಕೆ ಉತ್ತಮ ಪರಿಸರ ಕೊಡಬೇಕು, ಉತ್ತಮ ನೀರು ಕೊಡಬೇಕು ಅಂದರೆ ನಾವು ಇವತ್ತೊಂದು ಹಣ ಕೊಡಬೇಕು. ಪರಿಸರಕ್ಕಾಗಿ ನಾವು, ಹಾಗೆ ನೀರಿಗಾಗಿ ನಾವು ಅಂತ ಹೇಳಿ ನಾವು ಮಾಡಬೇಕು. ಪ್ರತಿ ವರ್ಷ ಏನು ಜೂನ್ 5 ಪರಿಸರ ದಿನಾಚರಣೆ ಒಂದು ಘೋಷಣೆ ಬರ್ತದೆ. ಹಾಗೆ ಮಾರ್ಚ್ 21 ವಿಶ್ವ ಅರಣ್ಯ ದಿನ ಬರ್ತದೆ. ಮಾರ್ಚ್ 22 ವಿಶ್ವ ಜಲ ದಿನ ಬರ್ತದೆ. ಮೇ 22 ಜೀವವೈವಿಧ್ಯ ದಿನ ಬರ್ತದೆ. ಏಪ್ರಿಲ್ 22 ಭೂಮಿ ದಿನ ಬರ್ತದೆ. ಈ ದಿನ ಒಂದೊಂದು ಯಾಕೆ ಇವು ಮಾಡ್ತಾರೆ ಅಂದರೆ ಆ ಬಗ್ಗೆ ಜಾಗೃತಿ ತಿಳ್ಕೊಂಡು ನೀವು ಪರಿಸರದ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇಂಥ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಇವತ್ತು ನನಗೆ ಏನು ಈ ಒಂದು ಶಾಲೆಯಲ್ಲಿ ನನ್ನನ್ನು ಆಹ್ವಾನಿಸಿ ಕೆಲವು ವಿಚಾರಗಳನ್ನ ಅಭಿಪ್ರಾಯ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡು ಶಾಲಾಡಳಿತ ಮಂಡಳಿ ಹಾಗೂ ಮುಖ್ಯ ಶಿಕ್ಷಕರಾದಂಥ ಸೌಮ್ಯ ಸರ್ ಮತ್ತು ಇಕೋ ಕ್ಲಬ್ ಮತ್ತು ಎಲ್ಲ ಶಿಕ್ಷಕರನ್ನು ನಾನು ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೇನೆ. ನಿಮಗೆ ನಾನು ಒಂದು ಹೇಳೋದು ಅಂದರೆ, ಯಾರು ಟಾಪರ್ ಬರ್ತಾರೆ ನಿಮ್ಮ ಶಾಲೆಯಲ್ಲಿ ಅವರಿಗೆ ನಾವು ₹1,000 ಬಹುಮಾನ ಕೊಡ್ತೀವಿ ಮುಂದಿನ SLCಯಲ್ಲಿ. ಅದನ್ನು ಆ ಸಂದರ್ಭದಲ್ಲಿ ನೆನಪು ಮಾಡಿದ್ರೆ ನಾನು ಮುಂಚೆನೇ ಅದನ್ನು ಇದು ಮಾಡ್ತೇನೆ. ಚೆನ್ನಾಗಿ ಅಂಥದನ್ನು ಕಲಿಸ್ತಕ್ಕಂಥ ಒಂದು ತಂಡ ಶಾಲೆಯಲ್ಲಿದೆ. ಏನು ಉತ್ತಮವಾದಂಥ ಮೌಲ್ಯಗಳನ್ನು, ಸಾಮಾಜಿಕ ಜವಾಬ್ದಾರಿಗಳನ್ನು ನಿಮಗೆ ಹೆಡ್ ಮಾಸ್ಟರ್ ಮತ್ತು ಇಡೀ ಶಿಕ್ಷಕ ತಂಡ ಕಲಿಸ್ತದೆ. ಅವ್ರು ಬಳಸ್ಕೊಳ್ಳಿ. ಎಲ್ಲರೂ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ನಮ್ಮ ರಾಧಾಕೃಷ್ಣ ಸರ್ ಕೂಡ ತಾಲೂಕಲ್ಲಿ ಎಲ್ಲ ಕೆಲಸ ಮಾಡಿ ಹೆಚ್ಚು ಅನುಭವ ಇದ್ದು ಬಂದು ಕೂತಿದ್ದಾರೆ. ಮತ್ತು ಒಳ್ಳೆ ಲೈಬ್ರರಿ ಇದೆ, ಒಳ್ಳೆ ಸ್ಪೋರ್ಟ್ಸ್ ರೂಮ್ ಇದೆ, ಒಳ್ಳೆ ಸೈನ್ಸ್ ಲ್ಯಾಬ್ ಇದೆ, ಎಲ್ಲ ಇದೆ. ಎಲ್ಲರಿಗಿಂತ ಊರಿನ ಜನ ಚೆನ್ನಾಗಿದ್ದಾರೆ. ಒಳ್ಳೆ ಪರಿಸರ ಇದೆ. ಯಾಕೆ ಅಂದರೆ ನಾವು ಲಾಸ್ಟ್ ಟೈಮ್ ನೋಡಿದಾಗ ರಾಜ್ಯೋತ್ಸವದಲ್ಲಿ ದೊಡ್ಡ ರಾಜ್ಯೋತ್ಸವ ಮಾಡಿ ಶಾಲಾ ಮಕ್ಕಳಿಗೆ ಎಲ್ಲ ಸಂಭ್ರಮ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ನೀವೆಲ್ಲರೂ ಅದನ್ನು ಅನುಭವಿಸ್ತಿದ್ದೀರಾ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ನಿರಂತರವಾಗಿ ಬರ್ತಾ ಇರ್ತೀವಿ. ಮೌಂಟಿ ಎತ್ತು ಸ್ಕೌಟ್ ಗೈಡ್ ಇರ್ತದೆ ಸರ್. ಸ್ಕೌಟ್ ಗೈಡ್ ಒಂದು ಟ್ರೈನಿಂಗ್ ಇದೆ. ಟೀಚರ್ಗೆ ಕಳಿಸ್ಕೊಡ್ಲಿಕ್ಕೆ ಆದೇಶ ಮಾಡಿದ್ರೆ DDP ಅವರು ಅದನ್ನು ಕುಶಾಲರು ಕಳಿಸ್ಕೊಡಿ. ನೋಡಿ, ಮೌಢ್ಯ ಅಳಿಸಿ ವಿಜ್ಞಾನ ನೀವು ಕಲ್ತ್ಕೊಂಡು ಉತ್ತಮ ಜೀವನ ರೂಪಿಸ್ಕೊಂಡು ಉತ್ತಮ ಫಲಿತಾಂಶದೊಂದಿಗೆ ತಂದೆ ತಾಯಿಗಳಿಗೆ, ಶಾಲೆಗೆ, ಊರಿಗೆ ಹೆಮ್ಮೆ ತರಬೇಕು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಂದರ್ಭಕ್ಕೆ ನನಗೆ ಅವಕಾಶ ಕೊಟ್ಟಂಥ ಮುಖ್ಯಸ್ಥರು, ಶಾಲಾ ಆಡಳಿತ ಮತ್ತು ಎಲ್ಲರಿಗೂ ಈ ಮೂಲಕ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಮಸ್ಕಾರಗಳು. ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಮ್ಮ ಭವಿಷ್ಯ ಚೆನ್ನಾಗಲಿ ಅಂತ ಹೇಳಿ ಬಯಸ್ತೇನೆ. ನಮಸ್ಕಾರ.